ಬೆಳಗಿನ ತಿಂಡಿ ಮತ್ತು ಈ ಲಂಚ್ ಬಾಕ್ಸಿಗೋಸ್ಕರ ಈ ಒಂದು ಟೇಸ್ಟಿ ಮತ್ತು ಆರೋಗ್ಯಕರವಾದ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಈ ರೀತಿ ಇನ್ಸ್ಟಂಟ್ ಪೌಡರನ್ನು ನೀವು ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಇಮಿಡಿಯೇಟಾಗಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಮಾಡ್ಬೋದು. ಇವತ್ತು ಆರೋಗ್ಯಕರವಾದ ಈ ಕರಿಬೇವಿನ ಚಿತ್ರಾನ್ನ ಮಾಡೋಣ. ಬಹಳ ಜನ ಬಹಳ ರೀತಿ ಒಳಗೆ ಮಾಡ್ತಾರೆ, ಆದ್ರೆ ನಾನು ಮಾಡೋ ರೀತಿಯೊಳಗೆ ಒಂದು ಸರ್ತಿ ಮಾಡಿ ನೋಡ್ರಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡ್ರಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವಾಗ ಇದಕ್ಕೆ ಒಂದು ಮಸಾಲೆ ಪೌಡರ್ ರೆಡಿ ಮಾಡೋಣ. ಒಂದು ದಪ್ಪ ತಳ ಇರೋ ಪ್ಯಾನಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ನೀವು ಕಡಲೆಬೇಳೆ ಹಾಕಿ, ಆಮೇಲೆ 1.5 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಎರಡನ್ನ ಒಟ್ಟಿಗೆ ಹುರ್ಕೋಬೇಕು. ಲೋ ಫ್ಲೇಮ್ ಆಗ ದಪ್ಪ ತಳ ಇರೋ ಪಾತ್ರೆ ಒಳಗೆ ಹುರ್ಕೋಬೇಕು. ಹುರಿಯುವಾಗ ನೀವು ಚಂದ ಕೈ ಆಡಿಸ್ತಿರ್ರಿ. ಇದ್ರೊಳಗಿರೋ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಂದು ಬಣ್ಣ ಬರಬೇಕು. ಯಾವಾಗಲೂ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹುರಿಲಿಕ್ಕೆ ಟೈಮ್ ಹಿಡಿತದ. ಅದಕ್ಕೆ ನಾನು ಯಾವಾಗಲೂ ಫಸ್ಟ್ ಈ ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಲಿಕತ್ತೀನಿ. ಈಗ ಇದ್ರೊಳಗೆ 1 ಟೇಬಲ್ ಸ್ಪೂನು ಹವೀಜು ಅಂದ್ರೆ ಕೊತ್ತಂಬರಿ ಬೀಜ ಹಾಕ್ರಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ಜೀರಿಗೆ ಹಾಕಿನಿ. ಆಮೇಲೆ ಅರ್ಧ ಟೀ ಸ್ಪೂನ್ ಮೆಂತೆ ಕಾಳು, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಮೆಣಸು, ಕಾಳು ಮೆಣಸು ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಎಳ್ಳು, ನೀವು ಬಿಳಿ ಎಳ್ಳು ಅಥವಾ ಯಾವ ಎಳ್ಳಿದ್ದ ಆ ಎಳ್ಳನ್ನು ಹಾಕೋರಿ. ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿ ಹಾಕೋಣ. ಇದೆಲ್ಲ ಚಂದ ಹಿಂಗೆ ಘಮ್ ಅಂತ ವಾಸನೆ ಬರುವವರೆಗೂ ಹುರ್ಕೋಬೇಕು. ಆಮೇಲೆ ಇದನ್ನ ನೀವು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಹುರ್ಕೊಳ್ರಿ. ಒಂದು 5-6 ನಾನು ಬ್ಯಾಡಗಿ ಒಣ ಮೆಣಸಿನ್ಕಾಯಿ ಹಾಕೀನಿ. ನಿಮಗೆ ಜಾಸ್ತಿ ಖಾರ ಬೇಕನ್ಸಿದ್ರೆ ನೀವು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಳ್ರಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಇದಕ್ಕೆ ಹೆಚ್ಚಿಗೆ ಹೆಲ್ದಿ ಮತ್ತು ಹೆಚ್ಚಿಗೆ ಟೇಸ್ಟಿ ಮಾಡಲಿಕ್ಕೆ ನಾನು ಇದ್ರೊಳಗೆ 1 ಟೇಬಲ್ ಸ್ಪೂನ್ ಅಗಸಿ ಹಾಕೀನಿ. ಅಗಸಿ ಯೂಶ್ವಲಿ ನಾವು ಮನೆಯೊಳಗೆ ಚಟ್ನಿ ಮಾಡ್ತಿರ್ತೀವಿ, ಮಕ್ಳು ಯಾರು ತಿನ್ನೋದಿಲ್ಲ. ಅದಕ್ಕೆ ಈ ರೀತಿ ನೀವು ಅಗಸಿಗಳನ್ನು ಈ ಸಣ್ಣ ಪುಟ್ಟ ಮಸಾಲೆ ಒಳಗೆ ಮತ್ತು ಈ ಕೆಲವು ಚಟ್ನಿ ಪುಡಿ ಒಳಗೆ ಹಾಕಿ ಮಾಡ್ರಿ, ಆರೋಗ್ಯವಾಗಿ ಇರ್ತದೆ. ನಾನು ಮಾಡಿರೋ ಚಟ್ನಿ ಪುಡಿ ರೆಸಿಪಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಶೇರ್ ಮಾಡೀನಿ, ನೀವು ಫಾಲೋ ಮಾಡ್ಬೋದು. ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿನಿ. ನೀವು ನಿಮ್ಮ ಮಸಾಲೆ ಎಷ್ಟು ಮಾಡ್ಲಿಕ್ಕತ್ತೀರಿ, ನಿಮಗೆ ಎಷ್ಟು ಹುಳಿ ಬೇಕು ಅದ್ರ ತಕ್ಕ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈ ಹುಣಸೆ ಎಲಿನ ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕೋಬೇಕು. ಲೋ ಫ್ಲೇಮ್ ಒಳಗೆ ಹುರಿಯುವಾಗ ಅಗಸಿ ಮತ್ತು ಎಳ್ಳು ಚಟ್ಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಚಲೋ ಹುರ್ಕೊಂಡ್ರೆ ಚಂದ ಪೌಡರ್ ಆಗ್ತದೆ. ನಾನು ಮಾಡೋ ರೆಸಿಪಿಗಳು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಇವಾಗ ಇದಕ್ಕೆ ನಾನು 2 ಕಪ್ ಕರಿಬೇವು ಹಾಕಿನಿ. ಕರಿಬೇವನ್ನು ತಂದು ಚಂದ ತೊಳೆದು ಸ್ವಲ್ಪ ಗಾಳಿ ಆಡಿದ ಮೇಲೆ ಇದನ್ನು ನೀವು ಹಾಕ್ಕೊಳ್ರಿ. ನಾನು ಉಪಯೋಗಿಸಿರೋ ಈ ಕಪ್ಪಿನ ಸೈಜು 200 ml ಮೆಜರಿಂಗ್ ಕಪ್ ಅದ. ಅದರಲ್ಲಿಂದ ನಾನು 2 ಕಪ್ ಕರಿಬೇವು ಹಾಕ್ಕೊಂಡಿನಿ. ಬೇಕಾದರೆ ಒಂದು ಅರ್ಧ ಕಪ್ ನೀವು ಜಾಸ್ತಿ ಹಾಕೋಬಹುದು. ಇದನ್ನು ಚಂದ ಈ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು. ಅಂದ್ರೆ ಇದು ಕರಿಬೇವು ಸತ್ಯಕ್ಕೆ ಗರಿ ಗರಿ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿನಿ, ಆಮೇಲೆ ಹಿಂಗು ಹಾಕೊಂಡು ಇವಾಗ ಇದನ್ನ ಸ್ವಲ್ಪ ಕೈ ಆಡಿಸಿ ಗ್ಯಾಸನ್ನು ನೀವು ಆಫ್ ಮಾಡಿಬಿಡ್ರಿ. ಇವಾಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ನನ್ನ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇದರಿಂದ ನಾನು ಮುಂದೆ ಹಾಕೋ ಹೊಸ ಅಡಿಗೆಗಳ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತದೆ. ತಣ್ಣಗಾದ್ಮೇಲೆ 1 ಟೇಬಲ್ ಸ್ಪೂನ್ ಬೆಲ್ಲ ಹಾಕೊಂಡಿನಿ. ನೀವು ನಿಮ್ಮ ಹುಣಸೆ ಹಣ್ಣು ತಕ್ಕ ಬೆಲ್ಲ ಹಾಕ್ಕೊಳ್ರಿ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ತಕ್ಕ ಹಾಕ್ಕೊಳ್ರಿ. 1 ಚಮಚ ಹರಳುಪ್ಪು ಹಾಕಿನಿ. ಎಲ್ಲವನ್ನ ಚಲೋ ಮಿಕ್ಸ್ ಮಾಡ್ಕೋಬೇಕು. ಇವಾಗೆಲ್ಲ ಎಷ್ಟು ಚಂದ ಗರಿ ಗರಿ ಆಗ್ಯದ ಮತ್ತು ಘಮ್ ಅಂತ ವಾಸನೆನೂ ಬರ್ಲಿಕ್ಕತ್ತದ. ಇವಾಗ ಇದನ್ನು ಸ್ವಲ್ಪ ನಾವು ಮಿಕ್ಸರ್ ಒಳಗೆ ಹಾಕಿ ಸಣ್ಣ ಪುಡಿ ಮಾಡ್ಕೋಬೇಕು. ಒಮ್ಮೆ ಜಾಸ್ತಿ ಹಾಕಿ ಪುಡಿ ಮಾಡಬೇಡ್ರಿ, ಸ್ವಲ್ಪ ಹಾಕೊಂಡು ಪುಡಿ ಮಾಡಿದ್ರೆ ಬಹಳ ಸಣ್ಣಗೆ ಪುಡಿ ಆಗ್ತದೆ. ಇದು ಚಂದ ಒಳ್ಳೆ ಹಸಿರು ಕಲರ್ ಇದು ಈ ಪೌಡರ್ ರೆಡಿ ಆಗಿದೆ. ಕರಿಬೇವು ನಮ್ಮ ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿ ಇದೆ. ಈ ಕರಿಬೇವಿನಿಂದ ಏನಾಗ್ತದೆ, ಕೂದಲ ಬಹಳ ಉದುರ್ತಿತ್ತು ಅಂದ್ರೆ ಅದನ್ನು ನಿಲ್ತದ. ಇದ್ರೊಳಗೆ ಬಹಳ ಪೋಷಕಾಂಶಗಳು ಅದೇ. ಈ ಪೌಡರ್ನ ನೀವು ಒಂದು ಸರ್ತಿ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಬಹಳ ತಿಂಗಳವರೆಗೂ ಇಡಬಹುದು. ಯಾವಾಗ ಬೇಕೋ ಅವಾಗ ಇನ್ಸ್ಟಂಟಾಗಿ ನೀವು ಈ ರೈಸನ್ನು ರೆಡಿ ಮಾಡಬಹುದು. ಇದೇ ಪೌಡರ್ನ ಉಪಯೋಗಿಸಿ ಕರಿಬೇವಿನ ಚಿತ್ರಾನ್ನ ಹೆಂಗೆ ಮಾಡೋದು ತೋರಿಸ್ಲಿಕತ್ತೀನಿ. ಪ್ಯಾನ್ ಒಳಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ರಿ. ನೀವು ಎಷ್ಟು ಚಿತ್ರಾನ್ನ ಮಾಡ್ತೀರಿ ಅದ್ರ ತಕ್ಕ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಶೇಂಗಾದ ಬೀಜ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಶೇಂಗಾ ಲೈಟ್ ಬ್ರೌನ್ ಆದಮೇಲೆ ಅದ್ರೊಳಗೆ 1-2-3 ಈ ಕೆಂಪು ಹಸಿಮೆಣಸಿನ್ಕಾಯಿ ಹಾಕಿನಿ. ಸ್ವಲ್ಪ ಕರಿಬೇವು ಹಾಕಿನಿ. ನಾವು ದಿನನಿತ್ಯದ ಎಲ್ಲ ಅಡುಗೆಗೂ ಕರಿಬೇವು ಹಾಕ್ತೀವಿ, ಆದ್ರೆ ಊಟ ಮಾಡುವಾಗ ಆ ಕರಿಬೇವನ್ನ ಪಕ್ಕಕ್ಕೆ ತೆಗೆದಿಡ್ತೀವಿ. ಆವಾಗ ಅದು ನಮ್ಮ ದೇಹದೊಳಗೆ ಡೈರೆಕ್ಟಾಗಿ ಹೋಗೋದಿಲ್ಲ. ಅದಕ್ಕೆ ಹಾಗೆ ಹಾಕೋಕ್ಕಿಂತ ನೀವು ಪಲ್ಯದೊಳಗೆ ಅದರದ್ದು ಪೌಡರ್ ಮಾಡಿ ಇಟ್ಕೊಂಡು ಹಾಕಿದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಒಂದು ಸ್ವಲ್ಪ ನಾನು ಟೇಸ್ಟ್ ಹೆಚ್ಚಿಗೆ ಮಾಡಲಿಕ್ಕೆ ಗೋಡಂಬಿ ಹಾಕೀನಿ. 1ರಲ್ಲಿ 2 ಭಾಗ ಮಾಡಿ ಹಾಕೀನಿ. ಸ್ವಲ್ಪ ನೀವು ಅರಿಶಿನದ ಪುಡಿ ಮತ್ತು ಹಿಂಗು ಹಾಕೋಬೇಕು. ಸ್ವಲ್ಪ ಗೋಡಂಬಿನೂ ಲೈಟ್ ಬ್ರೌನ್ ಆಗಲಿ.
ನಾನು ಮುಂಚೆನೆ ಕುಕ್ಕರ್ ಒಳಗೆ ಅನ್ನ ಬೇಯಿಸಿಟ್ಕೊಂಡಿದ್ದೆ. ಅನ್ನ ಸ್ವಲ್ಪ ಉದುರಾಗಿದ್ರೆ ಬೆಸ್ಟ್. ನಿಮಗೆ ಎಷ್ಟು ಬೇಕೋ ಆ ಅಳತೆ ಒಳಗೆ ಅನ್ನ ಹಾಕ್ಕೊಂಡು ಅದನ್ನು ಮೇಲೆ ನೀವು ಮಾಡಿರೋ ಈ ಕರಿಬೇವಿಂದು ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಒಮ್ಮೆ ಜಾಸ್ತಿ ಹಾಕಬೇಡ್ರಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ರಿ. ಕರಿಬೇವಿನ ಚಿತ್ರಾನ್ನ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಕಲಿಸುವಾಗ ಸ್ವಲ್ಪ ಒಗ್ಗರಣೆ ಏನಾದರೂ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ರಿ. ಸ್ವಲ್ಪ ನಂಗೆ ಮಸಾಲೆ ಕಡಿಮೆ ಅನ್ನಿಸ್ತು, ಅದಕ್ಕೆ 1-2 ಚಮಚ ಮಸಾಲೆ ಹಾಕ್ಕೊಂಡಿನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಚಂದ ಕಲಿಸ್ಕೋಬೇಕು. ಇವಾಗ ನಿಮ್ಗೆ ಟೇಸ್ಟ್ ನೋಡಿ ಇದಕ್ಕೆ ಹೆಂಗೆ ಬೇಕಂಗೆ ಮಾಡ್ಕೊಳ್ರಿ. ಆಮೇಲೆ ಮೇಲೆ 1-2 ಚಮಚ ತುಪ್ಪ ಆಪ್ಷನಲ್ ಅದ, ಬಟ್ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ನಮ್ಮ ಕರಿಬೇವಿನ ಚಿತ್ರಾನ್ನ ರೆಡಿ ಆಯಿತು. ಬಹಳ ಟೇಸ್ಟಿ ಮತ್ತು ಬಹಳ ಹೆಲ್ದಿಯಾಗಿರೋ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸ್ರಿ. ಥ್ಯಾಂಕ್ ಯು.